ಇಲ್ಲಿ ಸೇರಿದ್ದೀರಿ. ನಮಗೆ ಒಂದು ಸಂತೋಷದ ವಿಚಾರ. ನಮಗೆ ಆ ಪರಿಸರನೂ ಕೂಡ ಅದೇ ತಕ್ಕದಾಗಿ ನಮಗೆ ಸಾಥ್ ನೀಡ್ತಾ ಇದೆ. ತುಂಬ ಬಿಸಿಲಿಲ್ಲ, ಮಳೆ ಇಲ್ಲ. ಹಾಗಾಗಿ ನಿಮ್ಮ ಏನು ಪ್ರತಿಭೆಗಳನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದೆ ಇಡ್ತೀವಿ. ನೀವು ಇಲ್ಲಿ ಬಂದಿರತಕ್ಕಂಥ ಏನು ಸ್ಪರ್ಧಿಗಳಿರ್ಬೋದು ಅಥವಾ ತೀರ್ಪುಗಾರರಿರ್ಬೋದು, ಯಾವ ರೀತಿ ಇರಬೇಕಾಗತ್ತೆ ಅಂತ ಒಂದು ಸಣ್ಣ ವಚನದಲ್ಲಿ ನಾನು ಹೇಳ್ತೀನಿ. ಇವನಾರವ 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 ಎಂದೆನಿಸದಿರಿಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ತಮ್ಮ ಮನೆಯ ಮಗನೆಂದೆನಿಸಯ್ಯ. ಹಾಗೆ ಬಾಂಧವರ ಥರ ಎಲ್ಲರೂ ಒಟ್ಟುಗೂಡಿ ಯಾವುದೇ ಸಮಸ್ಯೆಗಳಾಗದಂತೆ, ಯಾವುದೇ ಪಕ್ಷಪಾತಿ ಆಗಿಲ್ಲದೆ ಇರೋ ರೀತಿಯಲ್ಲಿ ತೀರ್ಪನ್ನು ಕೊಡ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡಿ. ಎಲ್ಲರಿಗೂ ಶುಭವಾಗಲಿ. ಇದು ಮಾತಾಡಲಿಕ್ಕೆ ಹೆಚ್ಚು ವೇದಿಕೆ ಅಲ್ಲ, ನಮ್ಮ ವಿದ್ಯಾರ್ಥಿಗಳ ಹೊರೆಹಚ್ಚುವ ಒಂದು ಕೆಲಸ. ಪ್ರತಿಭಾ ಕಾರಂಜಿ ಹೆಸರೇ ಅಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಪುಣ್ಯಾತ್ಮರು. ಆ ಥರ ಮೊದಲೇ ಹೇಳಿದರು, ನಾಗೇಶ್ ಅವರು ಹೇಳಿದರು, ವಿದ್ಯೆ ಮತ್ತು ಕಾರಂಜಿ. ಹೇಗೆ ವಿದ್ಯೆ ಕಲಿತ್ರೆ ಪ್ರತಿಯೊಂದು, ಈಗ 64 ವಿದ್ಯೆ ಅಂತ ಹೇಳ್ತಾರೆ. ಸಾಕಷ್ಟು ನಮ್ಮ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೊಂದು ಕಲೆ ಇರ್ತದೆ ಅಂತಕ್ಕಂಥದ್ದು ಸಾಬೀತಾಗ್ತಾನೇ ಇದೆ, ಪ್ರತಿದಿನ ಸಾಬೀತಾಗ್ತಾನೇ ಇದೆ. ಅದನ್ನು ಹೊರೆಹಚ್ಚಿ ತಮ್ಮಲ್ಲಿರ್ತಕ್ಕಂಥ ಕಲೆಯನ್ನು ನಮ್ಮ ಮುಂದೆ ಇಡಿ. ಎಲ್ಲರಿಗೂ ಶುಭವಾಗಲಿ ಅಂತ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಕೆಲವೇ ಮಾತುಗಳನ್ನ ಮುಗಿಸ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಶುಭವಾಗಲಿ ಅಂತೇಳಿ ಶುಭ ಹಾರೈಸಿದಂತಹ ಪ್ರಾಂಶುಪಾಲರಾದ ಶ್ರೀಯುತ ರವಿ ಸರ್ ಅವರಿಗೆ ಧನ್ಯವಾದಗಳು.